ಚಿಚುಕಾಗೆಯ ವಾಟರ್ ಟ್ಯಾಂಕರ್. ಒಂದು ಮರದ ಕೆಳಗಡೆ ಮಹಿ ಹದ್ದು, ಲೂಸಿ ಪಾರಿವಾಳ, ಟೊನಿ ಗುಬ್ಬಚ್ಚಿ, ಚೋಟಿಗಿಳಿ ಹಾಗೂ ಬನ್ನುಗಿಳಿ ಬುಜ್ಜಿ ಕೂತ್ಕೊಂಡಿದ್ರು. ಅಯ್ಯೋ, ಈ ಬೇಸಿಗೆ ಕಾಲ ನಮ್ ಪ್ರಾಣ ತೆಗೆಕ್ಕೆ ಬಂದಿದೆ. ಊರಲ್ಲಿ ಯಾವುದೇ ಬಾವಿಯಲ್ಲೂ ನೀರಿಲ್ಲ, ಮಕ್ಳಿಗೂ ಕೂಡ ಕುಡಿಯಕ್ಕೆ ನೀರಿಲ್ಲ. ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಹೌದು ಟೊನಿ, ನನ್ ಮನೆಯಲ್ಲೂ ಕೂಡ ಕುಡಿಯಕ್ಕೆ ನೀರಿಲ್ಲ, ಅಡಿಗೆ ಮಾಡಕ್ಕೂ ನೀರಿಲ್ಲ. ಏನ್ ಮಾಡೋದೋ ಒಂದು ಅರ್ಥ ಆಗ್ತಾ ಇಲ್ಲ. ಆವಾಗ ಬನ್ನು ಅಳುತ್ತಾ, ಅಮ್ಮ, ನನಗ್ ದಾಹ ಆಗ್ತಾ ಇದೆ. ನೀರಿಲ್ದೇ ಇದ್ರೆ ರಸನ ಹೇಗಮ್ಮ ಮಿಕ್ಸ್ ಮಾಡಿ ಕುಡಿಯೋದು? ನನಗ್ ಹಸ್ವಾಗ್ತಾ ಇದೆ, ಬಿರಿಯಾನಿ ತಿನ್ಬೇಕು ಅಂತ ಅನಿಸ್ತಾ ಇದೆ. ಆದ್ರೆ ನೀರಿಲ್ದೇ ಇದ್ರೆ ಬಿರಿಯಾನಿನ ಮಾತ್ರ ಹೇಗ್ ತಿನ್ನಕ್ಕಾಗೋದು? ಬೇಜಾರ್ ಮಾಡ್ಕೊಳ್ಬೇಡುವ ಬನ್ನು, ನನ್ನ ಹತ್ರ ಒಂದು ಐಡಿಯಾ ಇದೆ. ಈ ಚಿಚ್ಚು ಹತ್ರ ಹಳೆಯ ವಾಟರ್ ಟ್ಯಾಂಕರ್ ಒಂದು ಇದೆ ಅಲ್ವಾ? ಅದನ್ನ ಅವಳು ಯೂಸ್ ಮಾಡದೆ ಹಾಗೇನೆ ಮನೆ ಹಿಂದ್ಗಡೆ ಹಾಕಿಟ್ಟಿದ್ದಾಳೆ. ಹೌದಲ್ವಾ? ಚಿಚ್ಚು ಹತ್ರ ಹಳೆ ವಾಟರ್ ಟ್ಯಾಂಕರ್ ಇದೆ. ಹಾಗಾದ್ರೆ ಅವಳು ಪಕ್ಕದೂರಿಗೆ ಹೋಗಿ ನೀರ್ ತಗೊಂಡ್ ಬಂದ್ರೆ ನಮ್ಗೆ ಕೊಡ್ಬೋದಲ್ವಾ? ಬನ್ನಿ ಅವಳ ಹತ್ರ ಮಾತಾಡೋಣ. ಅದನ್ನು ನಿಜಾನೇ. ಇವಾಗ ನಮಗೆ ಬೇರೆ ದಾರಿನೂ ಇಲ್ವಲ್ಲ. ಹಾಗಂತ ಹೇಳಿ ಎಲ್ಲ ಪಕ್ಷಿಗಳು ಚಿಚುಕಾಗೆಯ ಮನೆಗೆ ಹೋದ್ರು. ಅಲ್ಲಿ ಚಿಚುಕಾಗೆ ಮನೇಲಿ ಕೂತ್ಕೊಂಡು ಬೀಸಣಿಗೆಯಿಂದ ಗಾಳಿ ಬೀಸ್ಕೊಳ್ತಿದ್ಲು. ಚಿಚು, ಚಿಚು, ಸ್ವಲ್ಪ ಹೊರಗಡೆ ಬಾರೆ. ಚಿಚು ಹೊರಗಡೆ ಬಂದು, ಅರೆ ಇದೇನಿದೋ, ಎಲ್ರು ನನ್ ಮನೆಗ್ ಬಂದಿದ್ದೀರಾ? ಸಾಲ ಏನಾದ್ರೂ ಬೇಕಾಗಿತ್ತಾ? ನನ್ನ ಹತ್ರ ₹1 ಕೂಡ ಇಲ್ವಲ್ಲ. ಸಾಲ ಕೇಳಕ್ ಬಂದಿಲ್ಲ, ಸಹಾಯ ಕೇಳ್ಕೊಂಡ್ ಬಂದಿದೀವಿ. ನಿನ್ನ ಹತ್ರ ಒಂದು ಹಳೆಯ ಟ್ಯಾಂಕರ್ ಇದೆ ಅಲ್ವಾ? ಅದೇ ವಾಟರ್ ಟ್ಯಾಂಕರ್. ನೀನು ನಾಳೆಯಿಂದ ನಮಗೋಸ್ಕರ ನೀರ್ ತಗೊಂಡ್ ಬಂದ್ ಕೊಡ್ತೀಯಾ? ನಿನಗೆ ಪುಣ್ಯ ಸಿಗುತ್ತೆ. ಹಾಗಂತ ಚೋಟು ಹೇಳಿದನ್ನ ಕೇಳಿ ಚಿಚ್ಚು ಮನಸ್ಸೊಳಗಡೆ ಸಂತೋಷ ಪಟ್ಲು. ಅಯ್ಯೋ, ನೀರ್ ತಗೊಂಡ್ ಬರೋದಾ? ಅಷ್ಟು ದೂರ ಹೋಗಿ ನೀರ್ ತಗೊಂಡ್ ಬರೋದಂದ್ರೆ ಗಾಡಿಗೆ ಡೀಸೆಲ್ ಹಾಕ್ಬೇಕು, ಬಿಸ್ಲಲ್ಲಿ ನಾನ್ ಹೋಗ್ಬಿಟ್ಟು ಬರ್ಬೇಕು. ನನ್ನ ಮೇಕಪ್ ಎಲ್ಲ ಬಿಸ್ಲಲ್ಲಿ ಕರಗಿ ಹೋಗುತ್ತೆ. ಚಿಚ್ಚು, ಚಿಕ್ಕ ಮಕ್ಳೆಲ್ರೂ ದಾಹದಿಂದ ಇದ್ದಾರೆ. ನೀನು ನಮಗೋಸ್ಕರ ಹೋಗಿ ನೀರ್ ತಗೊಂಡ್ ಬಾ. ಸುಮ್ನೆ ಬೇಕಾಗಿಲ್ಲ, ಹಣ ಬೇಕಾದ್ರೆ ಕೊಡ್ತೀವಿ. ಚಿಚ್ಚು ಸಂತೋಷದಿಂದ, ಹಣ ಕೊಡ್ತೀರಾ? ಹಾಗಾದ್ರೆ ಸರಿ, ನಾಳೆನೇ ತಗೊಂಡ್ ಬಂದ್ ಕೊಡ್ತೀನಿ. ಆದ್ರೆ ಕಾಸ್ಟ್ಲಿ ಪ್ರೀಮಿಯಂ ವಾಟರ್ ಅಲ್ವಾ? ಒಂದ್ ಬಿಂದಿಗೆ ₹50. ₹50? ಅದೇನದು ಚಿಚ್ಚು? ಸಾಧಾರಣವಾಗಿ ₹10 ತಾನೇ? ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ನನ್ನನ್ನು ಬಿಟ್ಬಿಡಿ. ನಾನು ಹೋಗಿ ಮಲ್ಗಿ ನಿದ್ರೆ ಮಾಡ್ತೀನಿ. ನೀನಿರು ಚಿಚ್ಚು. ಟೊನಿ, ಪರವಾಗಿಲ್ಲ ಬಿಡು, ಇವಾಗ ನಮ್ಗೆ ನೀರು ತುಂಬಾನೇ ಮುಖ್ಯ. ಚಿಚ್ಚು, ನೀನು ಹೇಳಿದ ಹಾಗೆ ನಾವು ₹50ನೇ ಕೊಡ್ತೀವಿ. ದಯವಿಟ್ಟು ನಮಗೆ ನೀರು ತಗೊಂಡ್ ಬಂದು ಕೊಡು. ನಿನಗೆ ನಿಜವಾಗ್ಲೂ ಪುಣ್ಯ ಸಿಗುತ್ತೆ. ಸರಿ ಸರಿ, ನಾಳೆ ಎಲ್ರೂ ಹಣನ ರೆಡಿ ಮಾಡಿ ಇಟ್ಕೊಳ್ಳಿ, ಮನೆಗೆ ನೀರು ಬರುತ್ತೆ ನೋಡಿ. ಮರುದಿನ ಬೆಳಿಗ್ಗೆನೆ ಎದ್ದು ಚಿಚುಕಾಗೆ ಪಕ್ಕದೂರಿಗೆ ಹೋಗಿ ನದಿಯಿಂದ ನೀರನ್ನ ತುಂಬಿಸ್ಕೊಂಡು ಬಂದ್ಲು. ಊರಿನಲ್ಲಿ ಎಲ್ರೂ ಚಿಚುಗೋಸ್ಕರ ಕಾಯ್ತಾ ನಿಂತ್ಕೊಂಡಿದ್ರು. ಆವಾಗ ಚಿಚು ನೀರನ್ನ ತಗೊಂಡ್ ಬಂದು ಇಟ್ಟು, ಎಲ್ರೂ ಲೈನಲ್ಲಿ ಬಂದು ನಿಂತ್ಕೊಳ್ಳಿ, ಎಲ್ರಿಗೂ ಫ್ರೆಶ್ ಆದ ವಾಟರ್ ಇದೆ. ಆದ್ರೆ ನೆನ್ಪಿದೆ ಅಲ್ವಾ, ಹಣ ಕೊಡಿ, ಆವಾಗ್ಲೇ ನೀರ್ ಕೊಡೋದು. ಆಂಟಿ, ಮೊದ್ಲು ನನ್ನ ಬಿಂದಿಗೆಯಲ್ಲಿ ನೀರ್ ಕೊಡಿ, ತಗೊಳ್ಳಿ ನೀವು ಕೇಳಿದ ₹50. ಚೀಚು ಕೆಳಗಡೆ ಇಳಿದ್ ಬಂದು, ಸೂಪರ್ ಕಣ ಬಣ್ಣು. ಚಿನ್ನು, ಬನ್ನು ಬಿಂದಿಗೆಯಲ್ಲಿ ಸ್ವಲ್ಪ ನೀರ್ ಬಿಡೋ. ಆವಾಗ ಎಲ್ರೂ ಲೈನಲ್ಲಿ ನಿಂತು ಚಿಚುಕಾಗೆಗೆ ಹಣ ಕೊಟ್ಟು ನೀರ್ ತಗೊಂಡು ಹೋಗ್ತಾ ಇದ್ರು. ಚಿಚುಕಾಗೆ ಹತ್ತಿರ ಹಣ ಹೆಚ್ಚಾಗ್ತಾನೆ ಇತ್ತು. ಚಿಚು, ನೀರ್ ತುಂಬಾ ಚೆನ್ನಾಗಿದೆ, ನಾಳೆನೂ ಇದೇ ರೀತಿ ತಗೊಂಡ್ ಬಾ. ಖಂಡಿತ, ನಂದು ಫಾಸ್ಟ್ ಸರ್ವಿಸ್ ಅಲ್ವಾ ಟೊನಿ. ಹೀಗೆ ಕೆಲವು ದಿನಗಳು ಹೋಗ್ತಾ ಇತ್ತು. ಚಿಚುಕಾಗೆಗೆ ಸಾವಿರಗಟ್ಲೆ ರೂಪಾಯಿ ಬರ್ತಾನೂ ಇತ್ತು. ಆದ್ರಿಂದ ಅವಳಿಗೆ ಅಹಂಕಾರನೂ ಸ್ವಲ್ಪ ಸೋಮಾರಿತನನೂ ಜಾಸ್ತಿನೇ ಬಂತು. ಚಿಚುಕಾಗೆ ಮನೆಯಲ್ಲಿ ಹಣ ಲೆಕ್ಕ ಮಾಡಿ, ಎಷ್ಟು ಹಣ ನೋಡಿದೇನೋ, ಇವರ ದಾಹ ನನ್ನ ವ್ಯಾಪಾರ ಆಗಿದೆ, ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಿದ್ದೀನಿ. ಅಮ್ಮ, ಆದ್ರೆ ಬರ್ತಾ ಬರ್ತಾ ನೀನ್ ತುಂಬಾ ಸೋಮಾರಿ ಆಗ್ತಾ ಇದೀಯಾ. 7 ಗಂಟೆಗೆ ನೀರು ಕೊಡೋದನ್ನ ಬಿಟ್ಟು ಇವಾಗ 9 ಗಂಟೆಗೆ ಹೋಗ್ತಾ ಇದೀಯಮ್ಮ. ಅದಕ್ಕೇನಂತೆ, ನಾವು ಇವಾಗ VIP ಕಣೋ, ಅವರು ನಮ್ಮ ಕಸ್ಟಮರ್ಸು. ನಾವು ಬರೋ ತನಕ ಅವ್ರು ಇದೇ ರೀತಿ ಯಾವಾಗ್ಲೂ ಕಾಯ್ತಾ ಇರ್ಬೇಕು. ಮರುದಿನ ಬೆಳಿಗ್ಗೆ ಊರಿನವರು ಎಲ್ರೂ ಬಿಂದಿಗೆ ತಗೊಂಡು ನೀರಿಗೋಸ್ಕರ ಬಂದು 7 ಗಂಟೆಯಿಂದ ಕಾಯ್ತಿದ್ರು. ಆದ್ರೆ ಚಿಚುಕಾಗೆ ನೀರ್ ತಗೊಂಡ್ ಬಂದಿದ್ದು ಬೆಳಿಗ್ಗೆ 10 ಗಂಟೆಗೆ. ಏನ್ ಚಿಚು, ಬರ್ತಾ ಬರ್ತಾ ಲೇಟ್ ಆಗಿ ಬರ್ತಾ ಇದೀಯಾ? ನಮಗ್ ಬಿಸ್ಲು ಕಷ್ಟ ಆಗ್ತಿದೆ. ಅರೆ, ನಾನು ಪಕ್ಕದೂರಿಗೆ ಹೋಗಿ ನೀರ್ ತುಂಬಿಸ್ಕೊಂಡು ಬರೋದು ನನ್ ಕಷ್ಟ ಇಲ್ಲ, ನಿಮ್ಗೇನ್ ಗೊತ್ತು ಹೇಳಿ? ಆಂಟಿ, ನಮ್ಮ ಊರಲ್ಲಿ ಬರೋ ದಾರಿಯಲ್ಲಿ ಟ್ರಾಫಿಕ್ ಕೂಡ ಇಲ್ಲ, ಮತ್ತ್ಯಾಕಿಷ್ಟು ಲೇಟು ಅಂದ್ರೆ ನೀವು ಕೋಪ ಮಾಡ್ಕೊಳ್ತಿದ್ದೀರಾ. ಸರಿ, ನೀರ್ ಕೊಡಿ. ನೀವು ಹೀಗೆಲ್ಲ ಮಾತಾಡಿದ್ರೆ ನಾಳೆಯಿಂದ ನಾನು ನೀರ್ ತಗೊಂಡ್ ಬಂದ್ ಕೊಡಲ್ಲ. ಅಯ್ಯ ಪಾಪ ಅಂತ ನೀರ್ ಕೊಟ್ರೆ ತುಂಬಾ ಜಾಸ್ತಿನೇ ಮಾತಾಡ್ತಾ ಇದ್ದೀರಾ. ಬೇರೆ ದಾರಿ ಇಲ್ದೆ ಎಲ್ರೂ ಹಣ ಕೊಟ್ಟು ನೀರ್ ತಗೊಳ್ತಾ ಇದ್ರು. ಆದ್ರೆ ಚಿಚುಕಾಗೆ ಸೋಮಾರಿತನ ಇನ್ನೂ ಹೆಚ್ಚಾಗ್ತಿತ್ತು. ಚಿಚುಕಾಗೆ ಆ ದಿನ ರಾತ್ರಿ ಸಿಟಿಗೆ ಹೋಗಿ ಒಂದು ಬಕೆಟ್ ಬಿರಿಯಾನಿನ ತಿನ್ನೋದಕ್ಕೋಸ್ಕರ ಮನೆಗೆ ತಗೊಂಡ್ ಬಂದ್ಲು. ಚಿನ್ನೋ, ಬಕೆಟ್ ಬಿರಿಯಾನಿ ವಾಸನೆ ತುಂಬಾ ಚೆನ್ನಾಗಿದೆ ಕಣೋ, ಇಬ್ರು ಹೊಟ್ಟೆ ತುಂಬಾ ತಿನ್ನೋಣ.
ಅಮ್ಮ ಜಾಸ್ತಿ ತಿನ್ಬೇಡ, ನಾಳೆ ಬೆಳಿಗ್ಗೆ ಎದ್ದು ಎಲ್ರಿಗೂ ನೀರು ಕೊಡಬೇಕು ಅಲ್ವಾ? ಅದು ನಾಳೆ ನೋಡ್ಕೊಳ್ಳೋಣ ಕಣೋ, ಇವಾಗ ಹೊಟ್ಟೆ ತುಂಬ ತಿಂದು ಮಲ್ಗೋಣ. ಹಾಗಂತ ಹೇಳಿ ಚಿಚುಕಾಗಿ ಬಿರಿಯಾನಿನ ಜಾಸ್ತಿ ತಿಂದು ರೂಮಲ್ಲಿ ಹೋಗಿ AC ಹಾಕೊಂಡು ಚೆನ್ನಾಗಿ ಗೊರ್ಕೆ ಬಿಟ್ಕೊಂಡು ಮಲ್ಗಿ ನಿದ್ರೆ ಮಾಡ್ತಾ ಇದ್ಲು. ಮರುದಿನ ಊರಿನ ಪಕ್ಷಿಗಳು ಎಲ್ರೂ ಕೂಡ 8 ಗಂಟೆಯಿಂದ ಚಿಚುಕಾಗಿಗೋಸ್ಕರ ಕಾಯ್ತಾ ಇದ್ರು. ಗಂಟೆ 9 ಆಯ್ತು, 10 ಆಯ್ತು, ಕೊನೆಗೆ 11 ಕೂಡ ಆಯ್ತು. ಆದ್ರೆ ಇನ್ನೂ ಚಿಚುಕಾಗಿ ಬರ್ಲೇ ಇಲ್ಲ. ಇದೇನಿದು, ಇವತ್ತು ಚಿಚು ಇನ್ನೂ ಬರ್ಲೇ ಇಲ್ಲ. ಬರ್ತಾ ಬರ್ತಾ ಅವಳು ತುಂಬಾನೇ ಲೇಟ್ ಮಾಡ್ತಾ ಇದ್ದಾಳೆ. ಹೌದೌದು, ಹಣ ತಗೊಳ್ಳೋದು ಜಾಸ್ತಿನೇ, ಆದ್ರೆ ಟೈಮಿಗೆ ನೀರ್ ಕೊಡ್ಬೇಕು ಅನ್ನುವ ಬುದ್ಧಿನೇ ಇಲ್ಲ. ಅವಳನ್ನಂತೂ ಸುಮ್ಮನೆ ಬಿಡಬಾರ್ದು. ಅಮ್ಮ, ಬಿಸಿಲು ನಿಂತು ನಿಂತು ನನಗೆ ತಲೆಯೆಲ್ಲ ತಿರುಗಾಡ್ತಾ ಇದೆಮ್ಮ, ನನ್ನಿಂದ ನಿಲ್ಲಕ್ಕಾಗಲ್ಲ. ನಾನು ಹೋಗಿ ಎಲ್ಲಾದ್ರೂ ಕೂತ್ಕೊಳ್ಳ? ಮೊದ್ಲು ಬನ್ನಿ, ಎಲ್ರು ಹೋಗಿ ಚಿಚು ಮನೆಯಲ್ಲಿ ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ಹಾಗಂತ ಹೇಳಿ ಎಲ್ರೂ ಅಲ್ಲಿಂದ ಚಿಚುಕಾಗಿಯ ಮನೆಗೆ ಹೋದ್ರು. ಚಿಚುಕಾಗೆ ಅವಳ ಬೆಡ್ರೂಮ್ ಅಲ್ಲಿ AC ಹಾಕೊಂಡು ಇನ್ನು ಗೊರ್ಕೆ ಬಿಟ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು. ಆವಾಗ ಎಲ್ರು ಹೊರಗಡೆ ನಿಂತ್ಕೊಂಡು ಅವಳ ಮನೆ ಬಾಗಿಲನ್ನ ಬಡಿದ್ರು. ಚಿಚು, ಚಿಚು, ಬಾಗಿಲ್ ತೇರಿ. ಟುನಿ, ಬಾಗಿಲ್ ತೆರ್ದೇ ಇದೆ, ಬಾ ಒಳಗಡೆ ಹೋಗೋಣ. ಎಲ್ರು ಒಳಗಡೆ ಹೋಗಿ ನೋಡಿದಾಗ ಚಿಚುಕಾಗೆ ಮಂಚದಲ್ಲಿ ಮಲ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು. ಅದ ನೋಡಿ ಅವ್ರೆಲ್ರಿಗೂ ಕೋಪ ಬಂತು. ಚಿಚೋ, ಚಿಚೋ, ಎದೇಳೋ ಹಾಗಂತ ಹೇಳಿದಾಗ ಚಿಚುಕಾಗಿ ಬೆಚ್ಚಿ ಬಿದ್ದು ಎಚ್ಚರವಾದ್ಲು. ಅರೆ, ಇದೇನಿದು, ಎಲ್ರು ನನ್ನ ಮನೆಯೊಳಗಡೆ ಏನ್ ಮಾಡ್ತಾ ಇದ್ದೀರಾ? ಯಾಕೆ ನಾನು ಡಿಸ್ಟರ್ಬ್ ಮಾಡಿದ್ರಿ? ಡಿಸ್ಟರ್ಬ? ನಾವಾ? ಚಿಚು, ನೀನ್ ಏನ್ ಅನ್ಕೊಂಡಿದ್ಯಾ? 8 ಗಂಟೆಯಿಂದ ನಾವೆಲ್ರೂ ನೀರಿಗೋಸ್ಕರ ಕಾಯ್ತಾ ಇದ್ದೀವಿ ಆ ಬಿಸಿಲಲ್ಲಿ ನಿಂತ್ಕೊಂಡು. ಆದ್ರೆ ನೀನ್ ನೋಡಿದ್ರೆ ಮಲ್ಗಿ ಗೊರ್ಕೆ ಹೊಡ್ಕೊಂಡು ಈ ರೀತಿ ನಿದ್ರೆ ಮಾಡ್ತಾ ಇದೀಯಾ? ಅದನ್ನು ಕೇಳಿ ಚಿಚುಕಾಗಿ ಕೋಪದಿಂದ, ಅದಕ್ಕೆ ನನ್ ಮನೆಯೊಳಗಡೆ ಬಂದು ನನ್ನನ್ನು ಎಬ್ಬಿಸ್ತೀರಾ? ನಿಮ್ಗೆ ಎಷ್ಟು ಅಹಂಕಾರ! ನನ್ನ ನಿದ್ರೆನ ಹಾಳು ಮಾಡಕ್ಕೆ ಯಾಕೆ ಬಂದಿದ್ದೀರಾ? ಚಿಚು, ಸ್ವಲ್ಪ ಯೋಚನೆ ಮಾಡಿ ನೋಡು, ನಮ್ಮೆಲ್ರಿಗೂ ನೀರ್ ಮುಖ್ಯ. ಅದನ್ನ ತಗೊಂಡ್ ಬರ್ತೀನಿ ಅಂತ ನೀನೇ ಅಲ್ವಾ ಪ್ರಾಮಿಸ್ ಮಾಡಿದ್ದು? ಹಾಗಾದ್ರೆ ನೀನು ತಗೊಂಡ್ ಬರ್ಬೇಕಲ್ವಾ? ಚಿಚು ಇನ್ನೂ ಕೋಪದಿಂದ, ಓಹೋ, ನಾನೇನು ನಿಮ್ ಮನೆ ಕೆಲ್ಸದವಳ? ನೀವು ಕೇಳುವಾಗ ಎಲ್ಲ ನೀರ್ ತಗೊಂಡ್ ಬಂದ್ ಕೊಡಕ್ಕೆ? ನೀರ್ ತಗೊಂಡ್ ಬರಕ್ ಆಗಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಇವತ್ತಿಂದ ನಿಮಗೆ ನೀರು ಇಲ್ಲ, ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಹೋಗಿಲಿಂದ. ಚಿಚು, ನೀರ್ ತಗೊಂಡ್ ಬಂದು ಕೊಡ್ತೀನಿ ಅಂತ ನೀನು ಕಾಂಟ್ರಾಕ್ಟ್ ಹಾಕಿದೀಯಾ, ಅದನ್ನ ಮರಿಬೇಡ. ಮರೆತ್ರೆ ಏನ್ ಮಾಡ್ತೀರಾ? ನಿಮ್ಮ ಅಹಂಕಾರಕ್ಕೆ ಇದೇ ನನ್ನ ಉತ್ತರ. ನೀರು ನಿಮ್ಗೆ ಕೊಡಕ್ಕಾಗಲ್ಲ, ಹೋಗಿಲಿಂದ. ಹಾಗಂತ ಹೇಳಿ ಚಿಚುಕಾಗಿ ಅವ್ರೆಲ್ಲನ್ನ ಮನೆ ಬಿಟ್ಟು ಹೊರಗಡೆ ಕಳ್ಸೋದ್ಲು. ಪಾಪ ಅವ್ರೆಲ್ರೂ ಕೂಡ ಬೇಜಾರಿಂದ ಹೊರಗಡೆ ಬಂದ್ರು. ನೀರಿಗೆ ಏನ್ ಮಾಡೋದು ಅಂತ ಅವ್ರು ಯಾರಿಗೂ ಏನು ಅರ್ಥ ಆಗ್ಲೇ ಇಲ್ಲ. ಆ ದಿನ ಮಧ್ಯಾಹ್ನದ ಸಮಯ ಅವ್ರೆಲ್ರೂ ಕೂಡ ಊರಿನ ಮಧ್ಯದಲ್ಲಿದ್ದ ಒಂದು ಮರದ ಕೆಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ರು. ಅವ್ರೆಲ್ರಿಗೂ ನೀರು ದೊಡ್ಡ ಸಮಸ್ಯೆ ಆಯ್ತು. ನೋಡಿದ್ರ ಆ ಚಿಚು ಅಹಂಕಾರ? ಹಣ ಕೊಟ್ಟು ತಾನೇ ನೀರ್ ತಗೊಳ್ತಾ ಇದೀವಿ, ಆದ್ರೆ ಎಷ್ಟು ಅಹಂಕಾರದಿಂದ ಮಾತಾಡ್ತಿದ್ದಾಳೆ. ಹೌದು, ಇನ್ನು ಅವಳಿಗೆ ಕೊಡಕ್ಕೆ ನನ್ನ ಹತ್ರ ಹಣನೂ ಇಲ್ಲ. ಈ ಊರಲ್ಲಿದ್ರೆ ದಾಹದಿಂದ ಸಾಯ್ಬೇಕಷ್ಟೆ. ಈ ಊರನ್ ಬಿಟ್ಟು ಹೋಗ್ಬಿಡೋಣ. ನಿಜಾನೇ, ಇಲ್ಲಿದ್ರೆ ಪಾಪ ಚಿಕ್ಕ ಮಕ್ಳು ಕೂಡ ದಾಹದಿಂದ ಸತ್ತೋಗ್ತಾರೋ ಏನೋ. ಅವಾಗ ಚೋಟಿಗಿಳಿ, ಹಾಗಾದ್ರೆ ಇವಾಗ ಏನ್ ಮಾಡೋದು? ಬೇರೆ ದಾರಿ ಇಲ್ಲ. ಈ ಊರಲ್ಲೇ ಇದ್ದು ದಾಹದಿಂದ ಸಾಯೋದ್ಕಿಂತ ನಾವು ನೀರಿರುವ ಬೇರೆ ಯಾವ್ದಾದ್ರೂ ಒಂದು ಊರಿಗೆ ಹೋಗ್ಬಿಡೋಣ. ಬೇರೆ ಊರಿಗ? ಅಲ್ಲಿ ನೀರಿರುತ್ತಾ ಅಜ್ಜಿ? ಖಂಡಿತ ಇರುತ್ತೆ, ಬನ್ನು, ನಾವು ಆ ಊರಿಗೇನೆ ಹೋಗೋಣ. ಹಾಗೆ ಎಲ್ರೂ ಕೂಡ ಊರ್ ಖಾಲಿ ಮಾಡಿ ಬೇರೆ ಊರಿಗೆ ಹೋಗ್ಬೇಕು ಅಂತ ಮಾತಾಡ್ತಾ ಇದ್ರು. ಇದನ್ನೆಲ್ಲ ದೂರದಲ್ಲಿ ನಿಂತ್ಕೊಂಡು ಚಿನ್ನು ನೋಡ್ತಾ ಇದ್ದ. ಅವನು ತುಂಬಾನೇ ಶಾಕ್ ಆದ. ತಕ್ಷಣ ಅವನು ಅಲ್ಲಿಂದ ಅವನ್ ಮನೆಗೆ ಹೋಗಿ ಅವನ ತಾಯಿ ಹತ್ತಿರ, ಅಮ್ಮ, ಹೋಯ್ತು ಹೋಯ್ತು, ನಿನ್ನಿಂದ ಇವಾಗ ಎಲ್ಲಾನು ನಾಶ ಆಗ್ತಾ ಇದೆ. ಏನೋ ಅದು, ಏನಿದ್ರು ಸರಿಯಾಗಿ ಹೇಳೋ. ಅಮ್ಮ, ನೀನ್ ಮಾತಾಡಿದ ಮಾತಿಗೆ ಎಲ್ರು ಕೋಪ ಮಾಡ್ಕೊಂಡು ಊರ್ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ ಅಂತೆಮ್ಮ. ಏನೋ, ಊರ್ ಖಾಲಿ ಮಾಡಿ ಹೋಗ್ತಾ ಇದ್ದಾರಾ? ಹೌದಮ್ಮ, ನೀನು ಜಾಸ್ತಿ ಕೋಪದಿಂದ ಮಾತಾಡ್ದೆ ಅಲ್ವಾ, ಅದಕ್ಕೆ ಎಲ್ರು ನೀರಿಗೋಸ್ಕರ ಊರನ್ನೇ ಖಾಲಿ ಮಾಡಿ ಹೋಗ್ತಾ ಇದ್ದಾರೆ. ಚಿಚುಕಾಗೆ ಬೇಜಾರಿಂದ, ಏನು ಹೇಳ್ತಾ ಇದೀಯಾ? ಇವರೆಲ್ರು ಊರ್ ಖಾಲಿ ಮಾಡಿ ಹೋದ್ರೆ ನಾನು ಹೇಗ್ ಹಣ ಸಂಪಾದನೆ ಮಾಡೋದು? ನಾನು ಯಾವಾಗ ಕೋಟೀಶ್ವರಿ ಆಗೋದು? ಅಯ್ಯೋ, ನನ್ ಕನ್ಸೆಲ್ಲ ಕನ್ಸಾಗಿನೇ ಉಳಿದ್ ಬಿಡುತ್ತಾ? ಅಮ್ಮ, ಹಣದ ಬಗ್ಗೆ ಯೋಚನೆ ಮಾಡ್ಬೇಡ. ಇವ್ರೆಲ್ರು ನಮ್ಮ ಅಕ್ಕದ ಪಕ್ಕದ ಮನೆಯವರು, ಅವರು ಕೂಡ ಇಲ್ಲ ಅಂದ್ರೆ ಈ ಊರಲ್ಲಿ ನಾವಿಬ್ರು ಇದ್ದು ಏನಮ್ಮ ಮಾಡೋದು? ಆವಾಗ ಚಿಚು ಯೋಚನೆ ಮಾಡಿ, ನಿಜಾನೇ ಕಣೋ, ನಾನ್ ಸ್ವಲ್ಪ ನೋಡ್ಕೊಂಡ್ ಮಾತಾಡ್ಬೇಕಾಗಿತ್ತು, ಅಷ್ಟು ಕೋಪದಿಂದ ಮಾತಾಡ್ಬಾರ್ದಾಗಿತ್ತು. ಸರಿ ಬಾರೋ, ಇವಾಗ್ಲೇ ಹೋಗಿ ಅವರೆಲ್ಲರನ್ನ ತಡೆಯೋಣ. ಹಾಗಂತ ಹೇಳಿ ಚಿಚುಕಾಗಿ ಅವರನ್ನ ತಡೆಯೋದಕ್ಕೋಸ್ಕರ ಹೋದ್ಲು. ಇನ್ನೊಂದ್ ಕಡೆ ಊರಿನವರು ಎಲ್ರು ಕೂಡ ಊರನ್ನ ಖಾಲಿ ಮಾಡಿ ಹೊರಡೋದಕ್ಕೆ ತಯಾರಾಗ್ತಾ ಇದ್ರು. ಆವಾಗ್ಲೇ ಚಿಚುಕಾಗಿ ಹಾಗೂ ಚಿನ್ನುಕಾಗಿ ಇಬ್ರು ಅಲ್ಲಿಗೆ ಬಂದ್ರು. ಏನಿದು, ಎಲ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಎಲ್ರು ಹೋಗ್ತಾ ಇದ್ದೀರಾ? ಯಾಕೆ ಚಿಚು ಪುನಃ ಬಂದೆ? ನೀನ್ ನೀರು ಬೇಡ,
ನಿನ್ನ ಮಾತು ಕೂಡ ನಮಗ್ ಬೇಡ, ನಾವು ಹೋಗ್ತೀವಿ. ಚಿಚುಕಾಗಿ ಎಲ್ಲಾನ ನೋಡಿ ಕೈ ಮುಗ್ದು, ಅಯ್ಯೋ ದೇವ್ರೆ, ಏನೋ ಗೊತ್ತಿಲ್ದೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಅದಕ್ಕೋಸ್ಕರ ನೀವು ಊರ್ ಖಾಲಿ ಮಾಡ್ಕೊಂಡು ಹೋದ್ರೆ ಅದು ನನಗೆ ಬೇಜಾರಾಗುತ್ತೆ ಅಂತ ನಿಮಗ್ ಗೊತ್ತಿಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡೋದು? ನಮ್ಮನ್ನ ಬಿಟ್ಬಿಡು. ಚೋಟು, ಹಾಗೆ ಹೇಳ್ಬೇಡ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇನ್ಮುಂದೆ ನೀರ್ ತಗೊಂಡ್ ಬರಕ್ಕೆ ನಾನ್ ಲೇಟ್ ಮಾಡಲ್ಲ. ಟೈಮಿಗೆ ಸರಿಯಾಗಿ 7 ಗಂಟೆಗೆಲ್ಲ ನೀರ್ ತಗೊಂಡ್ ಬಂದ್ ಕೊಡ್ತೀನಿ. ದಯವಿಟ್ಟು ಯಾರು ಊರನ್ ಬಿಟ್ಟು ಹೋಗ್ಬಿಡ್ಬೇಡಿ. ಹಾಗಾದ್ರೆ ಆ ಬಿಂದಿಗೆಗೆ 50 ರೂಪಾಯಾ? ಇಲ್ಲ ಬನ್ನು, ಇನ್ಮುಂದೆ 50 ರೂಪಾಯಿ ಅಲ್ಲ, 10 ರೂಪಾಯಿ ಸಾಕು ನನಗೆ ಬಿಂದಿಗೆಗೆ. ನೀವೆಲ್ರೂ ಊರ್ ಬಿಟ್ಟು ಹೋಗ್ಬೇಡಿ. ನೀವೂನು ಇಲ್ಲ ಅಂದ್ರೆ ನಾವ್ ಈ ಊರಲ್ಲಿ ಹೇಗ್ ಬಾಳೋದು? ಹಾಗಂತ ಚಿಚುಕಾಗೆ ಎಲ್ಲರ ಕಾಳಿಗೆ ಬೀಳಕ್ ಹೋದಾಗ ಟೊನಿ ಅವಳನ್ನ ತಡೆದು, ಪರವಾಗಿಲ್ಲ ಚಿಚು, ಕಾಲಲ್ಲೆಲ್ಲ ಬೀಳ್ಬೇಡ. ನೀನ್ ಮಾಡಿದ ತಪ್ಪು ಅಂತ ನಿನಗೆ ಅರ್ಥ ಆಯ್ತಲ್ವಾ? ಅದೇ ಸಾಕು. ನಮ್ಮೂರಲ್ಲಿ ನಮಗೆ ನೀರ್ ಸಿಗುತ್ತೆ ಅಂದ್ರೆ ನಾವ್ಯಾಕೆ ಬೇರೆ ಊರಿಗೆ ಹೋಗ್ತೀವಿ? ಇದೇ ಊರಲ್ಲಿ ಇರ್ತೀವಿ ಬಿಡು. ಹಾಗಂತ ಹೇಳಿದಾಗ ಚಿಚು, ತುಂಬಾ ಥ್ಯಾಂಕ್ಸ್, ಟೈಮಿಗೆ ಸರಿಯಾಗಿ ನೀರ್ ಕೊಡ್ತೀನಿ. ಸರಿ ಸರಿ, ಹಾಗಾದ್ರೆ ಬನ್ನಿ ಲಗೇಜ್ನ ಮನೇಲಿಡೋಣ. ಹಾಗಂತ ಹೇಳಿದಾಗ ಬನ್ನು ಗಿಳಿ ಕೂಡ ತುಂಬಾನು ಸಂತೋಷದಿಂದ, ಅರೆ ಹಾಗಾದ್ರೆ ದಿನಾ ನೀರಾ? ದಿನ ನಾನು ರಸ್ನ ಮಾಡಿ ಕುಡಿಬೋದಾ? ಹಾಗಂತೆ ಹೇಳ್ದ. ಆ ದಿನದಿಂದ ಚಿಚುಕಾಗಿ ಅವಳ ಸೋಮಾರಿತನ ಎಲ್ಲಾನು ಬಿಟ್ಟು ಊರಿಗೋಸ್ಕರ ನೀರನ್ನ ತಗೊಂಡ್ ಬಂದು ಕೊಡ್ತಾ ಇದ್ಲು. ಸಮಯಕ್ಕೆ ಸರಿಯಾಗಿ 7 ಗಂಟೆಗೆ ನೀರ್ ಬರ್ತಾ ಇತ್ತು. ಆದ್ರಿಂದ ಊರಿನವರು ಕೂಡ ಸಂತೋಷವಾಗಿದ್ರು, ಚಿಚುನು ಸಂತೋಷವಾಗಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಸೋಮಾರಿತನ ನಮಗೆ ದೊಡ್ಡ ಶತ್ರು. ಊರಿಗೋಸ್ಕರ ನಾವು ಮಾಡ್ತಾ ಇರುವ ಒಂದು ಸಹಾಯದಿಂದ ಊರಿನವರು ಸಂತೋಷವಾಗಿದ್ರೆ ನಮಗೂ ಅದು ಸಂತೋಷನೇ. ಮಡಿಕೆ ಕೂಲರ್. ಅದು ಬೇಸಿಗೆ ಕಾಲ ಅನ್ನೋದ್ರಿಂದ ಬಿಸಿಲು ಗ್ರಾಮದಲ್ಲಿ ತುಂಬಾನು ಜಾಸ್ತಿ ಇತ್ತು. ಚಿಚುಕಾಗಿ ತುಂಬಾನೇ ಅಮಾಯಕಳಾಗಿದ್ಲು. ಅವಳ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿದ್ರಿಂದ ಅವಳು ಟುನಿಗುಬ್ಬಚ್ಚಿಯ ಮನೆಯಲ್ಲೇ ಬೆಳೆದಿದ್ಲು. ಬೆಳಗ್ಗೆ 10 ಗಂಟೆಗೆ ಬಿಸಿಲು ತುಂಬಾನೇ ಜಾಸ್ತಿ ಇದ್ದಾಗ ಟುನಿಗುಬ್ಬಚ್ಚಿ ಹಾಗೂ ಬುಜ್ಜಿಗುಬ್ಬಚ್ಚಿ ಬೆವರನ್ನ ಒರೆಸ್ಕೊಳ್ತಿದ್ರು. ಅಯ್ಯೋ, ಏನಪ್ಪ ಇದು, ಈ ವರ್ಷ ಬಿಸಿಲು ಇಷ್ಟು ಜಾಸ್ತಿ ಇದೆ. ಬುಜ್ಜಿ, ಅಲ್ಲಿ ಮೇಲ್ಗಡೆ ಹಲಗೆಲಿ ಆ ಹಳೆ ಮಡಿಕೆ ಕೂಲರ್ ಇಟ್ಟಿದ್ದೀನಿ, ಅದನ್ನ ಸ್ವಲ್ಪ ಇಳಿಸಮ್ಮ. ಸರಿಯಮ್ಮ, ಇವಾಗ್ಲೇ ಇಳಿಸ್ತೀನಿ. ಈ ಬಿಸಿಲಿಗೆ ಆ ಮಡಿಕೆ ಕೂಲರ್ ಇದ್ರೇನೆ ನಾವು ಜೀವಂತವಾಗಿರಕ್ಕೆ ಸಾಧ್ಯ. ಇವಾಗ್ಲೇ ಹತ್ತೀನಿ. ಹಾಗಂತ ಹೇಳಿ ಸ್ಟೂಲ್ ಹಾಕಿ ಹತ್ತಿ ಮೇಲೆ ಹಲಗೆ ಮೇಲೆ ಇಟ್ಟಿದ್ದ ಆ ಮಡಿಕೆ ಕೂಲರ್ನ ತೆಗೆಯುವಾಗ ಕೈಚಾರಿ ಆ ಮಡಿಕೆ ಕೆಳಗಡೆ ಬಿದ್ದೋಯ್ತು. ಮಡಿಕೆ ಬಿದ್ದು ಚೂರ್ ಚೂರಾಯ್ತು. ಅದನ್ನ ನೋಡಿ ಟುನಿ ಕೋಪದಿಂದ, ಬುಜ್ಜಿ, ಏನಿದು? ಯಾವ್ದಾದ್ರೂ ಒಂದ್ ಕೆಲ್ಸನ ಸರಿಯಾಗಿ ಮಾಡ್ತಾ ಇದೀಯ ನೀನು? ತೆಗೆಯಕ್ಕಾಗಲ್ಲ ಅಂದ್ರೆ ತೆಗೆಯಕ್ಕಾಗಲ್ಲ ಅಂತ ಹೇಳ್ಬೇಕು. ಯಾಕೆ ರೀತಿ ಹೊಡೆದಾಕ್ದೆ? ಆವಾಗ ಬುಜ್ಜಿ ಅಳುತ್ತಾ, ಅಮ್ಮ, ಯಾಕಮ್ಮ ಬೈತಾ ಇದೀಯಾ? ನಾನೇನ್ ಬೇಕಂತ ಮಾಡದ್ನಾ? ಕೈ ಜಾರಿ ಕೆಳಗಡೆ ಬಿದ್ದೋಯ್ತು. ಈ ಮಡಿಕೆ ಕೂಲರ್ನ ಮಾಡಿದ್ದು ನಾನೇ ತಾನೇ. ನಾನು ಇದೇ ರೀತಿ ಬೇರೆ ಕೂಲರ್ ಮಾಡಿ ಕೊಡ್ತೀನಿ, ಬೈಬೇಡ ನೀನು. ಹಾಗಂತ ಹೇಳ್ತಾ ಇದ್ದಾಗ ಆವಾಗ್ಲೇ ಹೊಲ ಕೆಲಸ ಮುಗಿಸ್ಕೊಂಡು ಚಿಚು ಮನೆಗ್ ಬಂದ್ಲು. ಅಮ್ಮ, ಹೊರಗಡೆ ಏನ್ ಬಿಸ್ಲು. ಏನ್ ಬುಜ್ಜಿ, ಮಡಿಕೆ ಜೊತೆ ಆಟಾಡ್ತಿದ್ಯಾ? ನಾನು ಆಟಾಡ್ತಿಲ್ಲ ಅತ್ತೆ, ಮಡಿಕೆ ಕೂಲರ್ ಮಾಡ್ತಾ ಇದ್ದೀನಿ. ಇದ್ರಲ್ಲಿ ನೀರು ಇದು, ನಾವು ರಾತ್ರಿಲಿಟ್ರೆ ಇದ್ರಲ್ಲಿ ತಂಪಾಗಿ ಗಾಳಿ ಬೀಸುತ್ತೆ. ಆ ದಿನ ರಾತ್ರಿ ಸಮಯ ಮಡಿಕೆ ಕೂಲರ್ ತಯಾರಾಯ್ತು. ಆ ಮಡಿಕೆ ಕೂಲರ್ನ ಇಟ್ಕೊಂಡು ಹೊರಗಡೆ ಎಲ್ರು ಮಲಗಿದ್ರು. ಚಿಚುಕಾಗೆಗೆ ಗಾಳಿ ಇಲ್ಲದೆ ಇದ್ರೆ ನಿದ್ರೆ ಬರಲ್ಲ. ಆದ್ರಿಂದ ಅವಳು ಟುನಿ ಹತ್ರ ಹೋಗಿ, ಟೊನಿ, ನಾನು ಈ ಮಡಿಕೆ ಕೂಲರ್ ಮುಂದ್ಗಡೆ ಮಲ್ಕೊಳ್ಳ, ಆವಾಗ ತಂಪಾಗಿ ಗಾಳಿ ಬೀಸುತ್ತೆ. ನಾನು ಕೂಡ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತೀನಿ. ಗಾಳಿ ಇಲ್ಲ ಅಂದ್ರೆ ನಂಗೆ ನಿದ್ರೆನೇ ಬರಲ್ಲ. ಪರವಾಗಿಲ್ಲ ಚಿಚು, ನೀನೇ ಮಲ್ಕೋ, ನಾವು ಆ ಕಡೆ ಮಲ್ಕೊಳ್ತೀವಿ. ಎಲ್ರೂ ಚೆನ್ನಾಗಿ ನಿದ್ರೆ ಮಾಡಕ್ಕೆ ಶುರು ಮಾಡಿದ್ರು. ರಾತ್ರಿ 1 ಗಂಟೆ. ಚಿಚುಕಾಗಿಗೆ ನಿದ್ರೆಯಲ್ಲಿ ನಡೆಯುವ ಅಭ್ಯಾಸ ಇತ್ತು. ಆ ದಿನ ರಾತ್ರಿ ಕೂಡ ಅವಳು ನಿದ್ರೆಯಿಂದ ಎದ್ಲು. ಹಾಗೇನೆ ಕಣ್ ಮುಚ್ಕೊಂಡೆ ಮುಂದೆ ನಡೆದ್ಲು. ಆವಾಗ ಅಲ್ಲೇ ಇದ್ದ ಮಡಿಕೆ ಕೂಲರ್ಗೆ ಡಿಕ್ಕಿ ಹೊಡೆದು ಅದು ಕೆಳಗಡೆ ಬಿದ್ದು ಚೂರ್ ಚೂರ್ ಆಯ್ತು. ಆದ್ರೆ ಅವಳಿಗೆ ಏನು ವಿಷಯ ಗೊತ್ತಾಗ್ಲಿಲ್ಲ. ಅವಳು ಹಾಗೇನೆ ನಿದ್ರೆಯಲ್ಲೇ ಪುನಃ ಹೋಗಿ ಮಲ್ಕೊಂಡು ನಿದ್ರೆ ಮಾಡಿದ್ಲು. ಮರುದಿನ ಬೆಳಗ್ಗೆ ಬುಜ್ಜಿ ಹಾಗೂ ಟುನಿ ಇಬ್ರು ಎದ್ದು ನೋಡಿದಾಗ ಮಡಿಕೆ ಕೂಲರ್ ಒಡೆದೋಗಿರೋದನ್ನ ನೋಡಿ ಬೇಜಾರ್ ಮಾಡ್ಕೊಂಡ್ರು. ಅಮ್ಮ, ನನ್ ಮಡಿಕೆ ಕೂಲರ್ ಪುನಃ ಹೇಗಮ್ಮ ಒಡೆದೋಯ್ತು? ನಾನು ಹೊಸದಾಗಿ ಮಾಡಿದ್ದು. ಯಾರಮ್ಮ ಈ ಕೆಲಸ ಮಾಡಿದ್ದು? ಅಯ್ಯೋ, ಯಾರು ಅಂತ ಗೊತ್ತಿಲ್ವಲ್ಲ. ಅಯ್ಯೋ ದೇವ್ರೆ, ಯಾರೇ ಕೆಲಸನ ಮಾಡಿರ್ಬೋದು? ಆವಾಗ ಬುಜ್ಜಿ ಯೋಚನೆ ಮಾಡಿ, ಅಮ್ಮ, ಚಿಚ್ಚು ಅತ್ತೆ ಯಾವಾಗ್ಲೂ 6 ಗಂಟೆಗೆ ಎದ್ದೇಳೋರು ಅಲ್ವಾ? ಇನ್ನು ಯಾಕೆ ಎದ್ದಿಲ್ಲ? ನನ್ಗೆ ಯಾಕೋ ಅವ್ರ ಮೇಲೇನೆ ಅನುಮಾನ ಬರ್ತಿದೆ. ಚಿಚೋ ಚಿಚೋ ಎದ್ದೇಳೋ, ಈ ಮಡಿಕೆನ ಹೊಡೆದಾಕಿದ್ದು ನೀನೇನಾ? ಆವಾಗ ಚಿಚು ಕಣ್ಣುರಿಸ್ಕೊಂಡೇ ಎದ್ದು, ಗುಡ್ ಮಾರ್ನಿಂಗ್ ಟುನಿ. ಅರೆ, ಏನಿದು ಮಡಿಕೆ ಹೊಡೆದೋಗಿದೆ? ಓ, ನಿನ್ನೆ ರಾತ್ರಿ ನಾನು ನಿದ್ರೆಯಲ್ಲಿ ಎದ್ದು ನಡೆದ ಹಾಗೆ ಇತ್ತು. ಒಂದ್ ವೇಳೆ ನಾನೇ ಹೊಡೆದಾಕಿರ್ಬೇಕು. ಸಾರಿ ಬುಜ್ಜಿ, ನಾನೇ ಹೊಡೆದಾಕಿದ್ದು.
ಹಾಗಂತ ಚಿಚ್ಚು ಹೇಳ್ದಾಗ ಬುಜ್ಜಿಗೆ ತುಂಬಾನೇ ಕೋಪ ಬಂತು. ಅವಳ ಕೋಪದಿಂದ, ಏನು ನೀವೇ ಹೊಡ್ದಾಕದ್ರಾ? ನಿಮಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಿಮ್ಮನ್ನ ಫ್ರೀಯಾಗಿ ಮನೇಲಿ ಇಟ್ಕೊಂಡಿದೀವಿ ಅಲ್ವಾ, ಅದಕ್ಕೆ ನಮ್ ಮನೇಲಿರುವ ಎಲ್ಲ ವಸ್ತುಗಳನ್ನ ಹೊಡ್ದಾಕ್ತಾ ಇದ್ದೀರಾ. ಬುದ್ಧಿನೆಲ್ಲ ನಿಮ್ಗೆ. ಬುಜ್ಜಿ, ಏನಿದು? ಅವಳು ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಯಾಕೆ ಆ ರೀತಿ ಬೈತಿದ್ಯಾ? ನೀನ್ ಸುಮ್ನೆ ಇರಮ್ಮ. ನೀನೇ ಇವರಿಗೆ ಜಾಗ ತುಂಬಾನೇ ಕೊಟ್ಬಿಟ್ಟಿದೀಯಾ. ಹೊಸ ಕೂಲರ್ನ ಹೊಡ್ದಾಕಿದ್ದಾರೆ. ಫ್ರೀಯಾಗಿರಕ್ಕೆ ಮನೇಲಿ ಜಾಗ ಕೊಟ್ರೆ ಇವ್ರಿಗೆ ಅಹಂಕಾರ ಜಾಸ್ತಿ ಆಗಿದೆ. ಇಲ್ಲಿ ನೋಡಿ, ಇನ್ ಮುಂದೆ ನನ್ ಮನೇಲಿ ಇರ್ಬೇಡಿ. ದಯವಿಟ್ಟು ಇಲ್ಲಿಂದ ಹೋಗ್ಬೇಡಿ. ನಿಮ್ ಮುಖ ನೋಡೋಕೆ ನಂಗೆ ಇಷ್ಟ ಇಲ್ಲ. ಹಾಗಂತ ಬುಜ್ಜಿ ಹೇಳಿದನ ಕೇಳಿ ಚಿಚುಕಾಗೆ ತುಂಬಾ ಬೇಜಾರ್ ಮಾಡ್ಕೊಂಡ್ಲು. ಯಾಕಂದ್ರೆ ಅವಳ ಅನಾಥೆ, ಅವಳು ಫ್ರೀಯಾಗಿದ್ದಾಳೆ ಅಂತ ಹೇಳಿದ ಆ ಮಾತುಗಳು. ಆವಾಗ ಅವಳು ಬೇಜಾರಿಂದ, ಸಾರಿ ಬುಜ್ಜಿ, ನಾನ್ ನಿಮ್ಗೆ ಇಷ್ಟು ಭಾರ ಆಗಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ನಾನು ಇವಾಗ್ಲೇ ಮನೆ ಬಿಟ್ಟು ಹೋಗ್ತೀನಿ. ಹಾಗಂತ ಹೇಳಿ ಚಿಚ್ಚು ಬೇಜಾರಿಂದ ಮನೆ ಬಿಟ್ಟು ಹೊರಗಡೆ ಹೋದ್ಲು. ತುನಿ ತಡೆದ್ರೂ ಕೂಡ ಅವಳು ನಿಲ್ಲೇ ಇಲ್ಲ. ಹೀಗಿರುವಾಗ ಆ ದಿನ ಸಂಜೆ ಈ ಕಡೆ ಬುಜ್ಜಿಗುಬ್ಬಚ್ಚಿ ಒಂದು ಹೊಸ ಮಡಿಕೆ ಕೂಲರ್ನ ತಯಾರು ಮಾಡಿದ್ಲು. ಆ ಕಡೆ ಚಿಚ್ಚುಗಾಗಿ ಊರಿನ ಗಡಿಯಲ್ಲಿ ತುಂಬಾನೇ ಬೇಜಾರಿಂದ ಕೂತ್ಕೊಂಡಿದ್ಲು. ಆವಾಗ್ಲಲ್ಲಿಗೆ ಕೂಹು ಹಾಗೂ ಚೋಟು ಇಬ್ರು ಬಂದ್ರು. ಅವ್ರಿಗೆ ಟುನಿ ಹಾಗೂ ಬುಜ್ಜಿನ ಕಂಡ್ರೇನೆ ಆಗಲ್ಲ. ಏನ್ ಚಿಚ್ಚು, ಒಬ್ಳೆ ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯಾ? ಬುಜ್ಜಿ ಬಾಯಿಗೆ ಬಂದ ಹಾಗೆ ನನ್ನ ಬೈದ್ಲು. ಕೂಹು, ಅವಳ ಮಡಿಕೆ ಕೂಲರ್ನ ಗೊತ್ತಿಲ್ಲದೆ ಹೊಡೆದಾಕದೆ ಅಂತ ನೀನು ನನ್ನ ಮನೆಯಲ್ಲಿ ಫ್ರೀ ಆಗಿದೀಯಾ ಅಂತ ಬೈದ್ ಬಿಟ್ಲು. ಆವಾಗ ಕುಹು ಬಾತು, ಅಯ್ಯೋ ದೇವ್ರೆ, ಆ ಬುಜ್ಜಿಗೆ ಎಷ್ಟು ಕೊಬ್ಬು. ಆ ಮನೆಯಲ್ಲಿ ಎಲ್ಲಾ ಕೆಲ್ಸಾನು ಮಾಡೋಳ್ ನೀನು. ಲೆಕ್ಕದಲ್ಲಿ ನೋಡಿದ್ರೆ ಅವ್ರು ನಿನಗೆ ಸಂಬಳ ಕೊಡ್ಬೇಕು, ಫ್ರೀ ಆಗಿದ್ಯಾ ಅಂತ ಹೇಳಿದ್ರಾ? ಚಿಚ್ಚು, ನಿನ್ಗೊಂದ್ ವಿಷಯ ಹೇಳ. ನಿಮ್ಮಮ್ಮ ಸತ್ತೋದಾಗ ಟುನಿಯವರ ಅಮ್ಮ ನಿಮ್ಮಮ್ಮನ ಹೆಸರಲ್ಲಿದ್ದ ಮನೇನ ಅವ್ರ ಹೆಸರಿಗೆ ಬದಲಾಯಿಸ್ಕೊಂಡ್ರು. ನಿಜ ಹೇಳ್ಬೇಕಂದ್ರೆ ಅದು ನಿನ್ ಮನೆನ ಬಿಟ್ಟು ಅವ್ರು ನಿನ್ನನ್ನ ಹೊರಗಡೆ ಕಳಿಸ್ತಾರಾ? ಅದನ್ ಕೇಳಿದಾಗ ಚಿಚುಕಾಗಿಗೆ ಆಶ್ಚರ್ಯವಾಯ್ತು. ಏನೋ ನನ್ ಮನೆನಾ? ಈ ವಿಷಯನ ಅವ್ರು ನನ್ನ ಹತ್ರ ಹೇಳಲೇ ಇಲ್ಲ. ಹೇಗ್ ಹೇಳ್ತಾರೆ? ಅವಾಗ ಅವ್ರು ನಿನ್ನನ್ನ ಫ್ರೀಯಾಗಿ ಇಟ್ಕೊಳ್ತೀನಿ ಅಂತ ಹೇಳಕ್ ಆಗಲ್ಲ ಅಲ್ವಾ? ಸರಿ ಬಿಡು, ಇವತ್ ರಾತ್ರಿಗೆ ನೀನ್ ನನ್ ಜೊತೆ ಇದ್ಕೋ, ನನ್ ಮನೇಲಿ ಜಾಗ ಕೊಡ್ತೀನಿ. ಆ ದಿನ ರಾತ್ರಿ ಕುಹುಬಾತು ಚಿಚುನ ಅವಳ ಮನೆಗೆ ಕರ್ಕೊಂಡು ಹೋದ್ಲು. ಆವಾಗ ಚಿಚುಕಾಗೆ ಮೇಲೆ ಸೀಲಿಂಗ್ ನ ನೋಡಿದ್ಲು. ಸೀಲಿಂಗ್ ಅಲ್ಲಿ ಫ್ಯಾನ್ ಇತ್ತಿಲ್ಲ. ಆವಾಗ ಚಿಚ್ಚು, ಓ ಸೀಲಿಂಗ್ ಅಲ್ಲಿ ಫ್ಯಾನ್ ಇಲ್ಲ ಅಂದ್ರೆ ಒಂದ್ ವೇಳೆ ಕುಹು ಮನೆಯಲ್ಲಿ ಎಸಿ ಇಲ್ಲಾಂದ್ರೆ ಕೂಲರ್ ಇರ್ಬೇಕು. ಆ ಕುಹು, ನನಗೆ ಸೆಕೆ ತಡ್ಕೊಳಕ್ಕಾಗಲ್ಲ, ಕೂಲರ್ನ ಆನ್ ಮಾಡ್ತೀಯಾ? ಸ್ವಲ್ಪ ಗಾಳಿ ಬರ್ಲಿ. ಏನೋ ಕೂಲರ? ನನ್ ಮನೇಲಿ ಫ್ಯಾನ್ ಕೂಡ ಇಲ್ಲ, ಇದ್ರಲ್ಲಿ ಕೂಲರ್ಗೆ ಎಲ್ಲೋಗೋದು? ಕಿಟಕಿ ಓಪನ್ ಮಾಡಿದ್ರೆ ಅದರಿಂದ ತಂಪಾದ ಗಾಳಿ ಬೀಸುತ್ತೆ. ಅದನ್ ಕೇಳಿ ಚಿಚುಕಾಗಿ ಆಶ್ಚರ್ಯದಿಂದ, ಏನೋ ಕಿಟಕಿಯಿಂದ ತಂಪಾದ ಗಾಳಿನ? ಎಸಿ ಕೂಲರ್ ಏನು ಇಲ್ವಾ? ಎಸಿ ಕೂಲರ್ ಕೂಡ ಇಲ್ದೆ ನೀವೆಲ್ರೂ ಹೇಗ್ ಬಾಳ್ತಾ ಇದ್ದೀರಾ? ಹಾಗಂತ ಚಿಚು ಕೇಳಿದಾಗ ಕುಹುಬಾತಿಗೆ ತುಂಬಾನು ಕೋಪ ಬಂತು. ಏನ್ ಚಿಚ್ಚು, ಅಯ್ಯೋ ಪಾಪ ಅಂದ್ರೆ ನನ್ ಮನೇಲಿ ಜಾಗ ಕೊಟ್ರೆ ನನ್ ಮನೇಲಿ ಎಸಿ ಕೂಲರ್ ಇಲ್ಲ ಅಂತ ನನ್ನನ್ನೇ ಬೈತೀಯಾ? ಹಾ, ಬುಜ್ಜಿ ನಿನ್ನ ಬೈದಿದ್ರಲ್ಲಿ ಏನೂ ತಪ್ಪಿಲ್ಲ. ಇರಕ್ಕೆ ಜಾಗ ಕೊಟ್ರೆ ಏನೇನೋ ಮಾತಾಡ್ತಿದ್ದಾಳೆ. ಹಾಗಂತ ಹೇಳಿ ಕುಹುಬಾತು ಅವಳನ್ನ ಹೊರಗಡೆ ಕಳಿಸ್ಬಿಡ್ತು. ಆವಾಗ ಪಾಪ ಚಿಚ್ಚು ಅಲ್ಲಿಂದ ಚೋಟು ಮನೆಗೆ ಹೋದ್ಲು. ಹೀಗಿರುವಾಗ ಟುನಿಯ ಮನೆಯಲ್ಲಿ, ಬುಜ್ಜಿ, ಬೆಳಿಗ್ಗೆ ಚಿಚ್ಚು ಹತ್ರ ಹಾಗೆ ನೀನ್ ಮಾತಾಡ್ಬಾರ್ದಾಗಿತ್ತು. ಅವಳ ಪಾಪ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನಾ? ಅವಾಗ ಬುಜ್ಜಿ ಬೇಜಾರಿಂದ, ಹೌದಮ್ಮ, ನಾನು ಮಾಡಿದ ದೊಡ್ಡ ತಪ್ಪು. ಚಿಚ್ಚು ಅತ್ತೆ ತುಂಬಾ ಒಳ್ಳೆಯವರು. ನಾನು ಏನ್ ಕೇಳಿದ್ರು ಕೆಲ್ಸ ಮಾಡ್ತಾರೆ. ನನ್ನ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ಅಂತವನ್ನ ನಾನು ಆ ರೀತಿ ಎಲ್ಲ ಮಾತಾಡ್ಬಾರ್ದಾಗಿತ್ತು. ನಾನ್ ಮಾಡಿದ ತುಂಬಾ ದೊಡ್ಡ ತಪ್ಪು. ಬಾಮ್ಮ, ಚಿಚ್ಚು ಅತ್ತೆ ಎಲ್ಲಿದ್ದಾರೆ ಅಂತ ಹುಡ್ಕೊಂಡ್ ಬರೋಣ, ಬಾಮ್ಮ. ಹಾಗಂತ ಹೇಳಿ ಇಬ್ರು ಹೊಟ್ಟಾಗ ಈ ಕಡೆ ಚಿಚ್ಚು ಚೋಟು ಮನೆಗೆ ಹೋದ್ಲು. ಚೋಟು ಬಾಗಿಲ್ ತೆರಿತೀಯಾ? ಚೋಟು ಹೊರಗಡೆ ಬಂದು, ಏನ್ ಚಿಚ್ಚು ಈ ಸಮಯದಲ್ಲಿ ಇಲ್ಲಿ? ಕುಹು ಮನೆಯಲ್ಲಿ ಮಲ್ಗಿಲ್ವಾ? ಇಲ್ಲ, ಕುಹು ನನ್ನನ್ನ ಹೊರಗಡೆ ಕಳಿಸ್ಬಿಟ್ಲು. ನಿನ್ ಮನೇಲಿ ಎಸಿ ಫ್ಯಾನು ಇಲ್ಲ ಅಂತ ಹೇಳಿದಕ್ಕೆ. ನಿನ್ ಮನೇಲಾದ್ರೂ ಒಂದ್ ಫ್ಯಾನ್ ಇದೆ ಅಲ್ವಾ? ದಯವಿಟ್ಟು ನಾನು ಇವತ್ ರಾತ್ರಿ ಇಲ್ಲೇ ಮಾಡ್ಕೊಳ್ಳ? ಅಯ್ಯೋ, ನಮ್ ಮನೇಲಿರೋದು ಚಿಕ್ಕ ಫ್ಯಾನು. ಆ ಫ್ಯಾನು ಬನ್ನು ಅವನಿಗೋಸ್ಕರ ಇಟ್ಕೊಳ್ಳೋದು. ನನಗೆ ಅವನ್ ಗಾಳಿ ಕೊಡಲ್ಲ. ಇದ್ರಲ್ಲಿ ನಿನ್ಗೆಲ್ಲಿಂದ ಕೊಡ್ತಾನೆ? ನೀನು ಬೇರೆ ಮನೆ ನೋಡ್ಕೋ. ಹಾಗಂತ ಹೇಳಿ ಚೋಟಿಗಿಳಿ ಮನೆಯೊಳಗಡೆ ಹೋದ್ಲು. ಇವಾಗ್ಲೇ ಚಿಚುಕಾಗೆ ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಅರ್ಥ ಆಯ್ತು. ಬೆಳಿಗ್ಗೆ ಸಪೋರ್ಟ್ ಮಾಡಿದವರು ಇವಾಗ ಮಲ್ಕೊಳಕ್ಕೆ ಕೂಡ ಜಾಗ ಕೊಡ್ಲೇ ಇಲ್ಲ. ಅವಳೊಬ್ಳಾಗಿ ನಡ್ಕೊಂಡು ಹೋಗ್ತಾ ಇದ್ದಾಗ ಆವಾಗ್ಲೇ ಅವಳನ್ನು ಹುಡ್ಕೊಂಡ್ ಬರ್ತಾ ಇದ್ದ ಟೋನಿ ಹಾಗೂ ಬುಜ್ಜಿ ಇಬ್ರು ಚಿಚುಕಾಗೆನ ನೋಡಿದ್ರು. ಆವಾಗ ಬುಜ್ಜಿ ಚಿಚುನ ಗಟ್ಟಿಯಾಗಿ ತಪ್ಪಿ ಹಿಡ್ಕೊಂಡು, ಅತ್ತೆ, ನಾನ್ ಬೆಳಿಗ್ಗೆ ಮಾತಾಡಿದ್ದೇನೋ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನೀವಿಲ್ದೆ ಮನೇಲಿರಕ್ಕೆ ನನಗೆ ಇಷ್ಟನೇ ಆಗ್ತಿಲ್ಲ. ಸಾರಿ ಅತ್ತೆ, ಪ್ಲೀಸ್ ನಮ್ ಜೊತೆ ಬನ್ನಿ. ಪರವಾಗಿಲ್ಲ ಬುಜ್ಜಿ, ಹೊರಗಡೆ ಬಂದಾಗ್ಲೇ ಗೊತ್ತಾಗಿದ್ದು ಈ ಪ್ರಪಂಚದಲ್ಲಿ ಎಲ್ರು ಎಷ್ಟು ಸ್ವಾರ್ಥಿಗಳು ಅಂತ. ನಾನು ನಿಮ್ ಜೊತೆ ಇರೋದೇ ನನಗ್ ಖುಷಿ. ಹಾಗಂತ ಹೇಳಿ ಚಿಚು ಅವ್ರ ಜೊತೆ ಮನೆಗೆ ಹೋದ್ಲು. ಆವಾಗ ಮನೆಯಲ್ಲಿ ಹೊಸ ಮಡಿಕೆ ಕೂಲರ್ ತಯಾರಾಗಿತ್ತು.
ಟೊನಿ, ಆ ಕುಹು ಚೋಟು ಇಬ್ರು ಇದು ನನ್ ಮನೆ ಅಂತೆ, ನೀವು ಮೋಸ ಮಾಡಿ ನೀವೀ ಮನೆನ ತಗೊಂಡಿದ್ದೀರಾ ಅಂತ ನನ್ನ ಹತ್ರ ಹೇಳಿದ್ರು. ಅಯ್ಯೋ ದೇವ್ರೆ, ಅದೆಲ್ಲ ಸುಳ್ಳು. ನಮ್ಮಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಅವ್ರು ಆ ರೀತಿ ಹೇಳಿರ್ಬೇಕು. ನೀನ್ ಅದನ್ನೆಲ್ಲ ನಂಬಕ್ ಹೋಗ್ಬೇಡ. ಓಹೋ, ಅವ್ರಿಬ್ರು ಹೊರಗಡೆ ಈ ಕೆಲ್ಸ ಎಲ್ಲ ಮಾಡ್ತಾ ಇದ್ದಾರಾ? ಸರಿ, ನಾಳೆ ಬೆಳಿಗ್ಗೆ ಅವ್ರಿಗಿದೆ. ಅತ್ತೆ ಬನ್ನಿ, ಬೇಗ ಮಲ್ಗಿ, ತುಂಬಾ ಟೈಮ್ ಆಯ್ತು. ಹಾಗೆ ಆ ದಿನ ಆ ಮಡಿಕೆ ಕೂಲರ್ ಕೂಲಿಂಗ್ ಅಲ್ಲಿ ಅವರು 3 ಜನನು ನೆಮ್ಮದಿಯಿಂದ ಮಲಗಿದ್ರು. ಕಥೆಯಲ್ಲಿರುವ ನೀತಿ: ಕೋಪದಲ್ಲಿ ಏನೇನೋ ಮಾತು ಹೇಳ್ಬಾರ್ದು. ಹೊರಗಡೆ ಇರೋರು ಎಲ್ರು ಕೂಡ ನಮ್ಗೆ ಒಳ್ಳೇದು ಬಯಸೋರಲ್ಲ. ನಮ್ ಕುಟುಂಬನೇ ಯಾವಾಗ್ಲೂ ನಮ್ಗೆ ಸ್ವರ್ಗ.